ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ಅನ್ಲಿಮಿಟೆಡ್ ಟ್ರಿಕ್ ಅನ್ನೋ ತಂದಿದ್ದೀನಿ. ಸೊ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ರೀಸೆಂಟ್ಲಿ ಒಂದು ವೀಡಿಯೋ ಅನ್ನೋದು ಮಾಡಿದ್ದೆ. ಅದರಲ್ಲಿ ಅನ್ಲಿಮಿಟೆಡ್ ಟ್ರಿಕ್ಕು ಫುಲ್ ಡೀಟೇಲ್ಸ್ ಆಗಿ ಹೇಳಿರಲಿಲ್ಲ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಯಾವ ರೀತಿ ಅರ್ನಿಂಗ್ ಮಾಡೋದು, ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ನೀವು ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ನೋಡ್ಬೋದು. ನನಗೆ ಸಕ್ಸಸ್ಫುಲ್ ಆಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಅನ್ಲಿಮಿಟೆಡ್ ಟ್ರಿಕ್ ಕೂಡ ಮನಿ ಅನ್ನೋದು ಕೂಡ ರಿಸೀವ್ ಆಗಿದೆ. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೇಟ್ ಯಾಕೆ ನಡ್ರಿ ಗೈಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ಏನಪ್ಪ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀನಿ ಅಂದರೆ ಯಾವ ರೀತಿ ಅರ್ನಿಂಗ್ ಮಾಡೋದು ಅದು ಹೇಳ್ತೀನಿ. ಅದಾದಮೇಲೆ ಯಾವ ರೀತಿ ಅನ್ಲಿಮಿಟೆಡ್ ಟ್ರಿಕ್ ಯೂಸ್ ಮಾಡ್ಕೊಳ್ಳೋದು ಅದು ಹೇಳ್ತೀನಿ. ಯಾಕಪ್ಪ ಅಂದರೆ ಫಸ್ಟು ನಾವು ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಗೊತ್ತಾದರೆ ಅನ್ಲಿಮಿಟೆಡ್ ಟ್ರಿಕ್ ನಾವು ಆಮೇಲೆ ಯೂಸ್ ಅನ್ನೋದು ಮಾಡ್ಕೋದು. ಸೊ ಈಗ ಏನಪ್ಪ ಮಾಡೋದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ರಿಜಿಸ್ಟರ್ ಅನ್ನೋದು ಮಾಡಿ. ಓಕೆ ಗೈಸ್, ನಿಮಗೆ ರಿಜಿಸ್ಟರ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವೇನಪ್ಪ ಮಾಡಬೇಕಂದ್ರೆ ಜಸ್ಟ್ ಅಲ್ಲಿ ಇಮೇಲ್ ಐ ಡಿ ಹಾಕಬೇಕು. ಅದಾದಮೇಲೆ ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ರೆಫರ್ ಕೋಡ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಆಯ್ತಲ್ಲ ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅನ್ನೋದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇಷ್ಟ ಅನ್ನೋದು ಮಾಡಿಬಿಟ್ಟು ಗೆಟ್ ಸ್ಟಾರ್ಟ್ ಆಯ್ತಲ್ಲ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೆ ಅಲ್ಲಿ ಯಾವ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿದ್ದೀರೋ ಅದು ಇಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಐತಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾನೆ. ಸೈನ್ ಅಪ್ ಅನ್ನೋ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಿಮಗೆ ಸೈನ್ ಅಪ್ ಬೋನಸ್ 80 ಬರುತ್ತೆ. ಸೊ ನೋಡ್ಕೋದು, ಇದು ಫುಲ್ ವಿತ್ರಾ ಇನ್ನು 2 ರೂಪೀಸ್ ಅನ್ನೋದು ನೀವು ಅರ್ನಿಂಗ್ ಮಾಡಿದ್ರೆ ವಿತ್ರಾ ಅನ್ನೋದು ಮಾಡ್ಕೋದು. ಇವಾಗ ಏನಪ್ಪ ಮಾಡೋದಂದರೆ ಅಲ್ಲಿ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ. ವಾಟ್ಸಪ್ ನಂಬರ್ ಹಾಕಿಬಿಟ್ಟು ಕೆಳಗಡೆ ಎ ಪೇರಿಂಗ್ ಐತಲ್ಲ ಎ ಪೇರಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಏನಪ್ಪ ಅಂದರೆ ಸ್ವಲ್ಪ ಲೋಡಿಂಗ್ ಅನ್ನೋದು ತಗೊಳುತ್ತೆ. ನೀವು ಏನಪ್ಪ ಮಾಡಬೇಕಂದ್ರೆ ಇದು ಈ ಅಪ್ಲಿಕೇಶನ್ಗೂ ವಾಟ್ಸಪ್ಗೂ ಲಿಂಕ್ ಅನ್ನೋದು ಮಾಡಬೇಕು. ಅವಾಗ ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ಅಲ್ಲಿ ಎ ಪೇರಿಂಗ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡ್ತಾನೆ ಏನಪ್ಪ ಬಂದರೆ ಮತ್ತೆ ಸ್ಟಾರ್ಟ್ ಇಂಪೋರ್ಟ್ ಐತಲ್ಲ ಸ್ಟಾರ್ಟ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ಮತ್ತೆ ವೆಯ್ಟ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಬರುತ್ತೆ, ಕಾಂಟ್ಯಾಕ್ಟ್ ಅಂತ ಒಂದು ಆಪ್ಷನ್ ಬಂತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಆಯ್ತಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಆಗಿ ಇಲ್ಲಿ ಇದು ಕಾಂಟ್ಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಗೆಟ್ ಸ್ಟಾರ್ಟೆಡ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತೆ ವೆಯ್ಟ್ ಫಾರ್ WS ಅಂತ ಏನೋ ಲೋಡಿಂಗ್ ಆಗ್ತಾಯಿದೆ ನೋಡ್ಬೋದು. ಅದು ಆದ ತಕ್ಷಣ ಮೇಲಿಂದ ಒಂದು ವಾಟ್ಸಪ್ದು ನೋಟಿಫಿಕೇಶನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಆಯ್ತಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮೊಬೈಲ್ ಡಾಟಾ ಇದೆಯಲ್ಲ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನೀವು ಲಿಂಕ್ ಅನ್ನೋದು ಮಾಡಬೇಕು. ಇಲ್ಲಿ ಎ ಅಂತ 8 ಟೈಮ್ ಅನ್ನೋದು ನೀವು ಸರ್ಚ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ಈ ನಮ್ಮ ಅರ್ನಿಂಗ್ ಅಪ್ಲಿಕೇಶನ್ ಐತಲ್ಲ ಅದಕ್ಕೂ ವಾಟ್ಸಪ್ಗೂ ಲಿಂಕ್ ಅನ್ನೋದು ಮಾಡಬೇಕು. ಇವಾಗ ಸಕ್ಸಸ್ಫುಲ್ ಆಗಿ ಲಿಂಕ್ ಅನ್ನೋದಾಯಿತು. 100 ಮೆಸೇಜು ನಮ್ಮ ಅನ್ನೋ ಪರ್ಸನ್ಗೆ ಶೇರ್ ಅನ್ನೋದಾಗುತ್ತೆ. ಇವ್ರದ್ದು ಇಲ್ಲಿ ನೋಡ್ಕೋದು ಶೇರ್ ಅನ್ನೋದಾಗ್ತೈತೆ 1 2 3 ಅಂತ 100 ಮೆಸೇಜ್ ಶೇರ್ ಅನ್ನೋದಾಗುತ್ತೆ. ನೀವೇನಪ್ಪ ಮಾಡಬೇಕಂದ್ರೆ 5G ಸ್ಪೀಡ್ ನಿಮ್ಮ ನೆಟ್ವರ್ಕು ಜಾಸ್ತಿ ಎಲ್ಲಿ ಸಿಗುತ್ತೋ ಆ ಪ್ಲೇಸಲ್ಲಿ ಹೋಗಿ ಮಾಡಬೇಕು. ಯಾಕಪ್ಪ ಅಂದರೆ ಇಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಬ್ಲಾಕ್ ಆಗೋ ಚಾನ್ಸ್ ಹೈ ಅಂದರೆ ಹೈ ಐತೆ. ಅದಕ್ಕೋಸ್ಕರ ನೀವೇನಪ್ಪ ಮಾಡಬೇಕಂದ್ರೆ ಎಲ್ಲಿ ಜಾಸ್ತಿ ಸಿಗುತ್ತೋ ನೆಟ್ವರ್ಕ್ ಅಲ್ಲಿ ಹೋದರೆ ನಿಮಗೆ ಬೇಗ ಕಂಪ್ಲೀಟ್ ಅನ್ನೋದಾಗುತ್ತೆ. ಇಲ್ಲಾಂದರೆ ಒಂದು 20-30 ಮೆಸೇಜ್ ಆಗಿಬಿಟ್ಟು ಮತ್ತೆ ಅದು ಬ್ಲಾಕ್ ಅನ್ನೋದಾಗುತ್ತೆ. ನೋಡ್ಕೋದು ನಾನು 100ಗೆ 100 ಕೂಡ ನಂದು ರಿಸೀವ್ ಅನ್ನೋದಾಗಿದೆ. ಮತ್ತು ಕೆಳಗಡೆ ಒಂದು ವೆಯ್ಟಿಂಗ್ ಅಂತ ಬರ್ತಾಯಿದ್ದಲ್ವ ಅಲ್ಲಿ ಒಂದು 30 ಸೆಕೆಂಡ್ವರೆಗೂ ವೆಯ್ಟ್ ಮಾಡಬೇಕು, ಅದು ಫುಲ್ ಆಗೋವರೆಗೂ. ಅದಾದಮೇಲೆ ನೋಡ್ಕೋದು ಸಕ್ಸಸ್ಫುಲ್ ಆಗಿ ನನಗೆ ಮನಿ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಕೋದು ಎಷ್ಟಪ್ಪ ಬಂತು 77.6 INR ಅಂತ ಬಂತು. ಇಲ್ಲಿ ನೋಡ್ಕೋದು ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಅದು ಇಂಟು ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಕೋದು ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಲೈವಲ್ಲೇ ಅರ್ನಿಂಗ್ ಮಾಡಿ ವಿತ್ಡ್ರಾ ಮಾಡಿಕೊಂಡು ತೋರಿಸ್ತೀನಿ. ನೋಡ್ಕೋದು ಸೈನ್ ಅಪ್ ಬೋನಸ್ 80 ಬಂತು, ಮತ್ತು 77 ಎಷ್ಟೋ ಬಂತು. ಇವಾಗ ಏನಪ್ಪ ಮಾಡಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಐತಲ್ವ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅದು ಡೀಟೇಲ್ಸ್ ಇರುತ್ತಲ್ವ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ನಿಮಗೆ ಗೊತ್ತಿರುತ್ತೆ ನಿಮಗೆ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಇಲ್ಲಿ ಐತಲ್ವ ಫಸ್ಟ್ ಆಪ್ಷನ್ 102.0 ಎಷ್ಟೋ ಐತಲ್ವ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಿತ್ಡ್ರಾ ಪಾಸ್ವರ್ಡ್ ಐತಲ್ವ ವಿತ್ಡ್ರಾ ಪಾಸ್ವರ್ಡು ನಿಮಗೆ ನೀವು ಸ್ಟಾರ್ಟಿಂಗಲ್ಲೇ ಇದು ಮಾಡಿರ್ತೀರೋ ಅದು ಹಾಕಿಬಿಟ್ಟು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತಾನೆ. ವಿತಿನ್ 24 hours ಒಳಗಡೆ ಸಕ್ಸಸ್ಫುಲ್ ಆಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಕೋದು ಸಕ್ಸಸ್ಫುಲ್ ಆಗಿ ಅಮೌಂಟ್ ಕೂಡ ರಿಸೀವ್ ಅನ್ನೋದಾಗಿದೆ. ಇವಾಗ ಏನಪ್ಪ ಮಾಡ್ತೀವಿ ಅಂದರೆ ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಓಕೆ ಗೈಸ್, ಇವಾಗ ನಾನು ಏನಪ್ಪ ಅಂದರೆ ಯಾವ ರೀತಿ ಅರ್ನಿಂಗ್ ಮಾಡಿ ವಿತ್ಡ್ರಾ ಮಾಡಿ ಲೈವಲ್ಲೇ ತೋರಿಸಿದ್ದೀನಿ. ಇವಾಗ ಏನಪ್ಪ ಮಾಡಬೇಕಂದ್ರೆ ನೀವು ಯಾವುದಾದ್ರೂ ಕ್ಲೋನ್ ಅಪ್ಲಿಕೇಶನ್ಸ್ ಇರುತ್ತಲ್ಲ ಕ್ಲೋನ್ ಆದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಬೇರೆ ಡಿವೀಸ್ ಇರುತ್ತಲ್ಲ ಆ ಬೇರೆ ಡಿವೀಸಲ್ಲೇ ಇದು ಲೂಟ್ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ರೆಫರ್ ಮಾಡಬೇಕು. ರೆಫರ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಅನ್ನೋದು ಸಿಗುತ್ತೆ. ಇದರಿಂದ ನೀವು ಜಸ್ಟ್ ನಿಮಗೆ ಸೈನ್ ಅಪ್ ಬೋನಸ್ ಎಷ್ಟು ಬರುತ್ತೆ ಇಷ್ಟು ಬರುತ್ತೆ, ರೆಫರಿಂದ ಇಷ್ಟು ಬರುತ್ತೆ, ನಿಮಗೆ ಸಕ್ಸಸ್ಫುಲ್ಲಾಗಿ ಇಷ್ಟು ಇನ್ನೂ ಎಕ್ಸ್ಟ್ರಾನೇ ಬರುತ್ತೆ. ನೀವು ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಅನ್ನೋದು ಮಾಡ್ಬೋದು. ಇವಾಗ ಏನಪ್ಪ ಮಾಡ್ತೀರಾ ಅಂದರೆ ಎ ಆಪ್ಷನ್ ಅಂದರೆ ಅಕೌಂಟ್ ನಂಬರ್ ಎ ಅಕೌಂಟು ನಿಮ್ಮದು ಎ ಇದು ನಿಮ್ಮ ಮೇಯ್ನ್ ಅಕೌಂಟ್ ABCD ಅಂತ ಒಂದು ನಿಮ್ಮ ಹತ್ರ ಎಷ್ಟು ಒಂದು 5 ಬ್ಯಾಂಕ್ ಅಕೌಂಟ್ ಇದ್ದರೆ ABCDE ಅಂತ ನೀವು 5 ಅಕೌಂಟನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ. ಎ ನಿಮ್ಮದು ಮೇಯ್ನ್ ಇರುತ್ತೆ. ಏದು ಏನಪ್ಪ ಏದು ರೆಫರ್ ಕೋಡ್ ಬಿಗೆ ಹಾಕಿ, ಬಿ ರೆಫರ್ ಕೋಡ್ ಸಿಗೆ ಹಾಕಿ, ಸಿ ರೆಫರ್ ಕೋಡ್ ಡಿಗೆ ಹಾಕಿ, ಡಿ ರೆಫರ್ ಕೋಡ್ ಇಗೆ ಹಾಕಿ. ಈ ಥರ ನೀವು 5 ಡಿವಿಸಲ್ಲಿ
5 ಅಕೌಂಟ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕು. 5 ಡಿವಿಸಲ್ಲಿ 5 ಅಕೌಂಟು ಕ್ರಿಯೇಟ್ ಅನ್ನೋದು ಮಾಡ್ಕೊತೀರಲ್ವಾ, ನೀವೇನಪ್ಪ ಅಂದರೆ ನೀವು ಒಂದು ಅಕೌಂಟಲ್ಲಿ ಅರ್ನಿಂಗ್ ಮಾಡಿಬಿಟ್ಟು ವಿತ್ಡ್ರಾ ಮಾಡ್ತಿರಲ್ಲ, ವಿತ್ಡ್ರಾ ಸಕ್ಸಸ್ ಆದ ತಕ್ಷಣ ಅದ್ರ ಹಿಂದಿನ ಅಕೌಂಟ್ ಯಾವುದಕ್ಕೆ ರೆಫರ್ ಮಾಡಿದಿರೋ ಅದರಲ್ಲಿ ಇಷ್ಟ ಅಮೌಂಟ್ ಬರುತ್ತೆ. ನಿಮಗೆ ಸೈನ್ ಅಪ್ ಬೋನಸ್ ಬಂದಿರುತ್ತೆ, ಇಷ್ಟು ಬಂದಿರುತ್ತೆ. ನಿಮಗೆ ಟೋಟಲ್ ಇದಕ್ಕಿಂತ ಜಾಸ್ತಿನೇ ಆಗಿರುತ್ತೆ. ನೀವು ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಅನ್ನೋದು ಮಾಡ್ಬೋದು. ಇವಾಗ ಏನಪ್ಪ ಅಂದರೆ ಅಕೌಂಟ್ ಎ ಬಿ ಸಿ ಡಿ ಇ ಅಂತ ಐತೆ, 5 ಐತೆ. 5ರಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ ಎ ಬಿ ಸಿ ಡಿ ಇ 5 ಐತಲ್ವಾ. ಇವಾಗ ಏನಪ್ಪ ಮಾಡ್ತೀವಿ ಅಂದರೆ ಎದು ಬಿಗೆ ಎ ರೆಫರ್ ಕೋಡ್ ಬಿಗೆ ಹಾಕಿ, ಬಿ ರೆಫರ್ ಕೋಡ್ ಸಿಗೆ ಹಾಕಿ, ಸಿ ರೆಫರ್ ಕೋಡ್ ಡಿಗೆ ಹಾಕಿ, ಡಿ ರೆಫರ್ ಕೋಡ್ ಇಗೆ ಹಾಕಿ. ಇವಾಗ ಏನಪ್ಪ ಮಾಡ್ತೀವಿ ಅಂದರೆ ಈ ಐತಲ್ವ ನಿಮಗೆ ಲಾಸ್ಟ್ ಅಕೌಂಟ್ ಐತಲ್ವ, ಅದರಲ್ಲಿ ವಾಟ್ಸಪ್ ಲಾಗಿನ್ ಮಾಡಿಬಿಟ್ಟು 102 ರೂಪಾಯಿಗಿನ್ನ ಜಾಸ್ತಿ ಅನ್ನೋದು ಮಾಡಿಬಿಟ್ಟು ಇದರಲ್ಲಿ ವಿತ್ಡ್ರಾ ಅನ್ನೋದು ಮಾಡಿರಿ. ಇದರಲ್ಲಿ ವಿತ್ಡ್ರಾ ಮಾಡಿದ್ರೆ ಅದರ ಹಿಂದಿನ ಅಕೌಂಟಲ್ಲಿ ರೆಫರ್ ಮಾಡಿರ್ತಾರಲ್ವ ಅದರಲ್ಲಿ ಇಷ್ಟು ಅಮೌಂಟ್ ಸಿಗುತ್ತೆ. ನಿಮಗೆ ಸೈನ್ ಅಪ್ ಬೋನಸ್ 80 ಇರುತ್ತೆ, ಇಲ್ಲಿ 50 ಬರುತ್ತೆ. ಟೋಟಲ್ 100ಗಿಂತ ಜಾಸ್ತಿ ಬರುತ್ತೆ. ಇದರಲ್ಲಿ ವಿತ್ಡ್ರಾ ಆಗುತ್ತೆ. ಇದರಲ್ಲೂ ಕೂಡ 50 ಬರೋ ತಕ್ಷಣ ಇದರಲ್ಲೂ ಕೂಡ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಬೇರೆ ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಮಾಡಿಬಿಟ್ಟು ಬೇರೆ ಬ್ಯಾಂಕಲ್ಲಿ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಇದರಲ್ಲಿ ಸಕ್ಸಸ್ ಆಗುತ್ತಲ್ವ, ಆವಾಗ ನೀವು ಸಿ ಅಕೌಂಟ್ ಇರುತ್ತಲ್ಲ, ಸಿ ಅಕೌಂಟಲ್ಲಿ ಏನಪ್ಪ ಅಂದರೆ ಅದರಲ್ಲೂ ಕೂಡ 50 ರೂಪೀಸ್ ಬರುತ್ತೆ, 100+ ಆಗಿರುತ್ತೆ. ಅದು ಬೇರೆ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿಕೊಂಡು ಅದರಲ್ಲಿ ವಿತ್ಡ್ರಾ ಮಾಡ್ಕೊಳ್ಳಿ. ಬಿ ರೆಫರ್ ಕೋಡ್ ಸಿಗೆ ಹಾಕಿರ್ತಿಲ್ವ, ಅವಾಗ ಇದು ರೆಫರ್ ಆಗುತ್ತೆ. ಆವಾಗ ಇದರಲ್ಲಿ ಸಿ ಅಲ್ಲಿ ಸಕ್ಸಸ್ ಆದ ತಕ್ಷಣ ವಿತ್ಡ್ರಾ, ಇಲ್ಲಿ ಬಿ ಅಲ್ಲಿ 50 ರೂಪೀಸ್ ಬರುತ್ತೆ. ಅದು 100ಗಿಂತ ಜಾಸ್ತಿ ಬರುತ್ತೆ ಆಗಿರುತ್ತೆ ಅಮೌಂಟು. ಆವಾಗ ಅದರಲ್ಲೂ ಕೂಡ ಬೇರೆ ಬ್ಯಾಂಕ್ ಅಕೌಂಟ್ ಹಾಕಿಬಿಟ್ಟು ಎಲ್ಲ ಡೀಟೇಲ್ಸ್ ಬೇರೆ ಬ್ಯಾಂಕ್ ಹಾಕಿಬಿಟ್ಟು ಅದರಲ್ಲಿ ಕೂಡ ವಿತ್ಡ್ರಾ ಅನ್ನೋದು ಮಾಡಿಬಿಟ್ಟು ಬಿ ಅಲ್ಲಿ ಸಕ್ಸಸ್ ಆದ ತಕ್ಷಣ ಎಗೆ 50 ಬರುತ್ತೆ. ಅದರಲ್ಲಿ ಕೂಡ ಏನಪ್ಪ ಮಾಡ್ತೀವಿ ಅಂದರೆ ಬೇರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ಕೂಡ ಸಕ್ಸಸ್ಫುಲ್ಲಾಗಿ ನೀವು ಕಂಪ್ಲೀಟ್ ಅನ್ನೋದು ಮಾಡ್ಬೋದು. ನಿಮ್ಮ ಹತ್ರ 10 ಬ್ಯಾಂಕ್ ಅಕೌಂಟ್ ಇದ್ದರೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಅಂತ ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಅಕೌಂಟ್ ಇರುತ್ತೋ ಅಷ್ಟು ಲೂಟ್ ಅನ್ನೋದು ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗೆ ಕೂಡ ನೀವು ರೆಫರ್ ಅನ್ನೋದು ಮಾಡ್ಬೋದು. ಇಂಥ ಲೂಟ್ ನಿಮಗೆ ಯಾರು ಹೇಳಿರಲ್ಲ, ನಾನು ಹೇಳ್ತಿದ್ದೀನಿ. ಸೊ ಈ ಲೂಟ್ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇಂಥ ಲೂಟ್ ಮುಂದೆ ಬರುತ್ತೋ ಬರಲ್ಲೋ ಅಂತ ಗೊತ್ತಿಲ್ಲ. ನೀವು ಜಸ್ಟ್ ಏನಪ್ಪ ಅಂದರೆ ನಿಮ್ಮ ಲಾಸ್ಟ್ ಅಕೌಂಟ್ ಇರುತ್ತಲ್ವ ಅದಕ್ಕೆ ಮಾತ್ರ ವಾಟ್ಸಪ್ ಅನ್ನೋದು ಲಿಂಕ್ ಮಾಡಿಬಿಟ್ಟು 123 ರೂಪೀಸ್ ಅದರಲ್ಲಿ ಅರ್ನಿಂಗ್ ಮಾಡಿಬಿಟ್ಟು ವಿತ್ಡ್ರಾ ಮಾಡಿದ್ರೆ ಇನ್ನು ಆಟೋಮೆಟಿಕ್ಕಾಗಿ ಹಿಂದೆ ಯಾವ್ದು ರೆಫರ್ ಮಾಡಿರ್ತೀರಲ್ವ ಅದರಲ್ಲಿ ಆಟೋಮೆಟಿಕ್ಕಾಗಿ ಜಸ್ಟ್ ವಿತ್ಡ್ರಾ ಕಂಪ್ಲೀಟ್ ಆದರೆ ಸಕ್ಸಸ್ಫುಲ್ ಆದರೆ ಸಾಕು, ಇದರಲ್ಲಿ 50 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಇವೆಲ್ಲದರಲ್ಲೂ ನೀವು ವಿತ್ಡ್ರಾ ಅನ್ನೋದು ಮಾಡ್ಬೋದು. ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್, ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ಬೈ ಬಾಯ್, ಟೇಕ್ ಕೇರ್.